ತುಟಿಗಳು ಒಂದು ಬಾಯಿಯ ಒಂದು ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ರಕ್ಷಾ ಕವಚ. ಕೆಲವು ಸಂದರ್ಭದಲ್ಲಿ ಅದು ಚರ್ಮದ ಕಾಯಿಲೆಗಳನ್ನು ಉಂಟು ಮಾಡುತ್ತೆ. ತುಟಿಯಲ್ಲಿ ಏನಾಗುತ್ತೆ, ವೈಟ್ ಪ್ಯಾಚಸ್ಗಳು ಶುರುವಾಗ್ತವೆ. ತುಂಬ ತುಟಿಯಲ್ಲಿ ಡ್ರೈನೆಸ್ಗಳು, ರಕ್ತಸ್ರಾವ ಆಗ್ಲಿಕ್ಕೆ ಶುರುವಾಗುತ್ತೆ. ಲಿಪ್ಸ್ಟಿಕ್ಕಿನ ಸೈಡ್ ಎಫೆಕ್ಟ್ ತುಂಬ ಜಾಸ್ತಿ ಇರ್ತದೆ. ಮನೆಯಲ್ಲಿ ನೀವು ನಿಮ್ಮ ಕೈಯಾರೆ ತಯಾರಿಸ್ಕೊಂಡ್ರೆ ಉತ್ತಮವಾದ ಒಂದು ಆರೋಗ್ಯದ ಶಕ್ತಿ ಅನ್ನೋದು ನಿಮಗೆ ನೀಡುತ್ತದೆ. ಹಲ್ಲಿಗೆ ಏನೂ ಒತ್ತಡ ಆಗಬಾರ್ದು, ಇಲ್ಲೆಲ್ಲ ಒಸಡುಗಳಿಗೆ ತೊಂದರೆ ಆಗಬಾರ್ದು, ಡ್ರೈನೆಸ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ತುಟಿಗಳ ಒಂದು ಆರೋಗ್ಯ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಶರಣಾರ್ಥಿ. ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ತುಟಿಯ ಒಂದು ಸಂರಕ್ಷಣೆಗಾಗಿ ಏನೆಲ್ಲ ಮನೆಮದ್ದುಗಳನ್ನು ಮಾಡ್ಕೋಬೇಕು ಅನ್ನೋದು ನೋಡೋಣ. ಭಾಳ ಜನ ತುಟಿ ಚೆನ್ನಾಗಿ ಕಾಣಿಸ್ಬೇಕು ಅಂತೇಳಿ ಲಿಪ್ಸ್ಟಿಕ್ಕನ್ನು ಹಚ್ಕೋತಾರೆ. ಅದರಲ್ಲಿ ತುಂಬ ಭಯಾನಕ ಕೆಮಿಕಲ್ ಇರ್ತವೆ. ಕೆಲವು ಸಂದರ್ಭದಲ್ಲಿ ಅದು ಚರ್ಮದ ಕಾಯಿಲೆಗಳನ್ನು ಉಂಟು ಮಾಡುತ್ತೆ. ತುಟಿಯಲ್ಲಿ ಏನಾಗುತ್ತೆ, ವೈಟ್ ಪ್ಯಾಚಸ್ಗಳು ಶುರುವಾಗ್ತವೆ. ತುಂಬ ತುಟಿಯಲ್ಲಿ ಡ್ರೈನೆಸ್ಗಳು, ರಕ್ತಸ್ರಾವ ಆಗ್ಲಿಕ್ಕೆ ಶುರುವಾಗುತ್ತೆ. ಲಿಪ್ಸ್ಟಿಕ್ಕಿನ ಸೈಡ್ ಎಫೆಕ್ಟ್ ತುಂಬ ಜಾಸ್ತಿ ಇರ್ತದೆ. ಅದರಲ್ಲಿ ಭಯಾನಕ ಕೆಮಿಕಲ್ಗಳು ಇರೋದರಿಂದ ಆ ಒಂದು ಆರ್ಟಿಫಿಷಿಯಲ್ ಕಲರ್ ತುಟಿಗೆ ತುಂಬ ಹಾನಿ ಉಂಟು ಮಾಡ್ತದೆ. ಅದಕ್ಕಾಗಿ ಎಷ್ಟೇ ನ್ಯಾಚುರಲ್ ಲಿಪ್ಸ್ಟಿಕ್ ಅಂತ ಹೇಳಿದ್ರು ಕೂಡ ಅದರಲ್ಲಿ ಕೆಮಿಕಲ್ಗಳನ್ನು ಹಾಕಿರ್ತಾರೆ. ಮನೆಯಲ್ಲಿ ನೀವು ನಿಮ್ಮ ಕೈಯಾರೆ ತಯಾರಿಸ್ಕೊಂಡ್ರೆ ಉತ್ತಮವಾದ ಒಂದು ಆರೋಗ್ಯದ ಶಕ್ತಿ ಅನ್ನೋದು ನಿಮಗೆ ನೀಡುತ್ತದೆ. ತುಟಿಗಳು ಒಂದು ಬಾಯಿಯ ಒಂದು ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ರಕ್ಷಾ ಕವಚ. ಹಲ್ಲಿಗೆ ಏನೂ ಒತ್ತಡ ಆಗಬಾರ್ದು, ಇಲ್ಲೆಲ್ಲ ಒಸಡುಗಳಿಗೆ ತೊಂದರೆ ಆಗಬಾರ್ದು, ಡ್ರೈನೆಸ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ತುಟಿಗಳ ಒಂದು ಆರೋಗ್ಯ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ತುಟಿಗಳಲ್ಲಿ ಬಿರುಕು ಬರೋದು, ಸೀಳೋದು ಮತ್ತು ಡ್ರೈನೆಸ್ಸು, ತುಟಿ ಎಲ್ಲ ಕಪ್ಪಾಗೋದು ಇಂಥ ಸಮಸ್ಯೆ ಇರ್ತಕ್ಕಂಥವ್ರು ಈ ದಾಳಿಂಬೆ ಹೂವನ್ನು ಚೆನ್ನಾಗಿ ಜಜ್ಜಿ ಅದರ ರಸ ತೆಗಿಬೇಕು. ಒಂದು 100 ml ಅದರ ರಸ ತೆಗಿರಿ. ಅದರಲ್ಲಿ 50 ml ತುಪ್ಪ ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿದ ಮೇಲೆ ಅದನ್ನು ಸ್ವಲ್ಪ ಚೆನ್ನಾಗಿ ಕುದಿಸಿದಾಗ ಆ ಎಲ್ಲ ನೀರಿನ ಅಂಶ ಹೋಗಿ ಆ ತುಪ್ಪದಲ್ಲಿ ಆ ಒಂದು ಕೆಂಪಾದ ಅಂಶ ಉಳಿತದೆ. ನೀರಿನ ಅಂಶ ಎಲ್ಲ ಹೋದ್ಮೇಲೆ ಆಮೇಲೆ ಅದು ಹಾಗೆ ತುಪ್ಪ ಕುದ್ದು ನೀರು ಹೋದ್ಮೇಲೆ ಮತ್ತೆ ಪುನಃ ಅದರಲ್ಲಿ ಒಂದು 10 ml ಈ ದಾಳಿಂಬೆ ಹೂವಿನ ರಸವನ್ನು ಹಾಕಿ ಚೆನ್ನಾಗಿ ಅದನ್ನು ಮಿಶ್ರಣ ಮಾಡಿ ಅದನ್ನು ಇಟ್ಕೋಬೇಕು. ಹೀಗೆ ಇಟ್ಟಿರ್ತಕ್ಕಂಥ ಆ ಒಂಥರ ಪೇಸ್ಟ್ ಥರ ಆಗಿರ್ತದೆ. ಬಿಟ್ಟರೆ ಅದು ಏನಾಗುತ್ತೆ, ಗಟ್ಟಿಯಾಗುತ್ತೆ. ಯಾಕಂದರೆ ತುಪ್ಪ ಏನಾಗುತ್ತೆ, ಗಟ್ಟಿಯಾಗಿ ಆಗುತ್ತೆ. ಫ್ರಿಜ್ಜಲ್ಲಿ ಏನು ಇಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಫ್ರಿಜ್ ಬಳಸಬೇಡಿ ಅಂತ ಹೇಳ್ತೀವಿ. ಮತ್ತು ಇದಕ್ಕೋಸ್ಕರ ಫ್ರಿಜ್ ತಂದಿಗಿಂದಿರಲಿ. ಹಾಗೆ ಇಟ್ಟರು ತುಪ್ಪ ಗಟ್ಟಿಯಾಗುತ್ತೆ. ಹಾಗೆ ಅದನ್ನೇನು ಮಾಡಬೇಕಂದ್ರೆ ನಾವು ತುಟಿಗೆ ಅಪ್ಲೈ ಮಾಡೋದು. ಅದನ್ನು ಪ್ರತಿನಿತ್ಯ ರಾತ್ರಿ ಅಪ್ಲೈ ಮಾಡಿ ಮಲ್ಕೋಬೇಕಂದ್ರೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಈ ರೀತಿ ನಾವು ನಿರಂತರವಾಗಿ 3 ತಿಂಗಳು ಮಾಡೋದ್ರಿಂದ ತುಟಿಯ ಆ ಒಂದು ಬಿರುಕು, ಕಪ್ಪು ಅವೆಲ್ಲ ಕಡಿಮೆಯಾಗಿ ನ್ಯಾಚುರಲ್ ಆಗಿಯೇ ತುಟಿ ಒಂಥರ ಕೆಂಪು ಅಥವಾ ಪಿಂಕ್ ಕಲರಿಗೂ ತಿರುಗ್ತದೆ ಮತ್ತು ತುಟಿಯ ಒಂದು ಆರೋಗ್ಯನೂ ಕೂಡ ಚೆನ್ನಾಗಿರ್ತದೆ. ಇದನ್ನು ಮಾಡ್ಕೋಬೋದು. ಮತ್ತು ಇದಿಲ್ಲ ಅಂದರೆ ರಕ್ತಚಂದನ ಅಂತ ಸಿಗುತ್ತೆ. ಆ ರಕ್ತಚಂದನವನ್ನು ಚೆನ್ನಾಗಿ ಪೇಸ್ಟ್ ಥರ ಮಾಡಿ ಅದನ್ನು ಸಹ ತುಪ್ಪದೊಂದಿಗೆ ಮಿಶ್ರಣ ಮಾಡಿ ರಾತ್ರಿ ಲೇಪನ ಮಾಡೋದ್ರಿಂದನೂ ಕೂಡ ಅದ್ಭುತವಾಗಿ ತುಟಿಯ ಆರೋಗ್ಯವನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಅದರ ಜೊತೆಗೆ ಕೆಂಪು ದಾಸವಾಳದ ಹೂವು ಅದನ್ನು ಚೆನ್ನಾಗಿ ರುಬ್ಬಿ ಅದರ ಒಂದು ಪೇಸ್ಟನ್ನು ಕೊಬ್ಬರಿ ಎಣ್ಣೆ ಜೊತೆಗೆ ಮಿಶ್ರಣ ಮಾಡಿ ಪ್ರತಿದಿನ ರಾತ್ರಿ ಲೇಪನ ಮಾಡ್ಕೊಳ್ಳೋದ್ರಿಂದನೂ ಕೂಡ ತುಟಿ ಕೆಂಪಾಗುತ್ತೆ. ತುಟಿಯಲ್ಲಿ ಬಿರುಕು ಮತ್ತು ಕಪ್ಪು ಕಲೆಗಳು ಕಮ್ಮಿ ಆಗ್ತವೆ. ಇದಿಷ್ಟು ತುಟಿಯನ್ನು ಆ ಒಂದು ತುಟಿಯ ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥ ಹೋಮ್ ರೆಮಿಡಿ. ಇಷ್ಟವಾದಲ್ಲಿ ವಿಡಿಯೋನ ಶೇರ್ ಮಾಡಿ. ದಯವಿಟ್ಟು ಕೆಮಿಕಲ್ ಆ ಒಂದು ಲಿಪ್ಸ್ಟಿಕ್ಕನ್ನು ಬಳಸೋದನ್ನು ನಿಲ್ಲಿಸಿ. ಅದು ಭಾಳ ಡೇಂಜರಸ್ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆದ್ಮೇಲೆ ನಮ್ಮ ಆರೋಗ್ಯ ಕೇಂದ್ರದಲ್ಲಿ 5 ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತಾ ಇದೆ. ಅಲ್ಲಿ 100 ವರ್ಷ ಆರೋಗ್ಯ ನೆಮ್ಮದಿಯನ್ನು ಬದುಕುವ ಆರೋಗ್ಯ ಸೂತ್ರವನ್ನು ನಿಮಗೆ ತಿಳಿಸ್ಕೊಡ್ತೇವೆ. ದೇಹದ ಬಗ್ಗೆ ಅನಾಟಮಿ, ಫಿಸಿಯಾಲಜಿ, ಪ್ಯಾಥೋಫಿಸಿಯಾಲಜಿ ಇವೆಲ್ಲವನ್ನು ನೀವು ತಿಳ್ಕೊಂಡ್ರೆ ನಿಮ್ಮ ಆರೋಗ್ಯ ನೀವೇ ನಿಮ್ಮ ಮನೆಯಲ್ಲಿ ಸರಿಯಾಗಿ ಇಟ್ಕೊಳ್ತಕ್ಕಂಥ ಜ್ಞಾನವನ್ನು ಹೊಂದಿ ನಿಮ್ಮ ಆರೋಗ್ಯದ ಶಕ್ತಿಯನ್ನು ನೀವು ಚೆನ್ನಾಗಿ ಇಟ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಶರಣಾರ್ಥಿಗಳು. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.